ಮರಗಳ ಮಾರಣ ಹೋಮ, ಪರಿಸರ ಪ್ರೇಮಿಗಳ ಆಕ್ರೋಶ. ಮರಗಳು ಕಟಾವು ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಆಗ್ರಹ. ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದ ಬಳಿ ನೂತನವಾಗಿ ಕಟ್ಟಿರುವ ಅಂಗಡಿ ಮಳಿಗೆಗಳ ಎದುರುಗಡೆ ಇರುವ 2 ಮರಗಳನ್ನು ರಾತ್ರೋರಾತ್ರಿ ಕಟಾವು ಮಾಡಿ ನಾಶಪಡಿಸಿರುವ ಕಾರಣ ಪರಿಸರ ಪ್ರೇಮಿಗಳು ತಮ್ಮ ಆಕ್ರೋಶ ಹೊರಹಾಕಿದ್ದಲ್ಲದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮರಗಳು ಕಟಾವು ಮಾಡಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಒಂದೆಡೆ ಕುಡಿಯುವ ನೀರಿಗಾಗಿ ಜಾನುವಾರುಗಳು ತತ್ತರಿಸುತ್ತಿದ್ದರೆ, ಇನ್ನೊಂದೆಡೆ ರೈತರು ಮಳೆಗಾಗಿ ಮುಗಿಲು ನೋಡುತ್ತಿದ್ದಾರೆ. ಇವೆರಡರ ಮಧ್ಯೆ ಮಳೆ ಪ್ರಕೃತಿ ಸಮತೋಲನ ಕಾಪಾಡುವುದಕ್ಕೆ ಇದ್ದ ಬೃಹತ್ ಮರಗಳ ಮಾರಣ ಹೋಮ ನಿರಂತರ ನಡೆಯುತ್ತಿದೆ. ಪಕ್ಷಿಗಳಿಗೆ ಆಶ್ರಯ ನೀಡುತ್ತಿದ್ದ ಮರಗಳು ಕೊಡಲಿ ಏಟಿಗೆ ಬಲಿಯಾಗಿದ್ದರಿಂದ ಪಕ್ಷಿಗಳು ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಕಂಗಾಲಾಗಿವೆ. ರಸ್ತೆಯ ಎರಡೂ ಬದಿ ಸದಾ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಮರಗಳು ಎಲ್ಲದರಿಂದ ಪಕ್ಷಿಗಳು ಆರ್ತನಾದ ಕೇಳಿಬರುತ್ತಿತ್ತು. ಒಂದು ಮರ ಬೆಳೆಸಲು 8 ರಿಂದ 10 ವರ್ಷ ಜತನದಿಂದ ಕಾಯಬೇಕು. ಅದು ತನ್ನ ಜೀವಿತಾವಧಿಯಲ್ಲಿ ಮನುಷ್ಯನಿಗೆ ಕೋಟ್ಯಾಂತರ ರೂಪಾಯಿಗಳಷ್ಟು ಪರೋಕ್ಷವಾಗಿ ಅನುಕೂಲ ನೀಡುತ್ತದೆ. ಹೀಗಿದ್ದಾಗ ಅಂಗಡಿ ಮಳಿಗೆ ಮುಂದೆ ಸುಂದರವಾಗಿ ಕಾಣಲು ನೆಪದಲ್ಲಿ ಮರಗಳನ್ನು ಕಡಿದಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪರಿಸರ ಪ್ರೇಮಿಗಳು ಪ್ರಶ್ನೆಯಾಗಿದೆ. ಸರ್ಕಾರ ಗಿಡ ನೆಡಿ ಪರಿಸರ ಉಳಿಸಿ, ಪರಿಸರವಿದ್ದರೆ ನಾಡಿಗೆ ಮಳೆ, ಮಳೆ ಇದ್ದರೆ ಬೆಳೆ ಎಂದು ಪ್ರಚಾರ ಮಾಡುತ್ತದೆ. ಇನ್ನೊಂದೆಡೆ ಗಿಡ ಮರಗಳನ್ನು ಪರೋಕ್ಷವಾಗಿ ಕಡಿಸುತ್ತಿದೆ. ರಸ್ತೆಯ ಪಕ್ಕದಲ್ಲಿ ಆರೋಗ್ಯಕರವಾಗಿ ಬೆಳೆದು ನಿಂತಿದ್ದ ಸಾಲು ಸಾಲು ಮರಗಳು ಹೀಗೆ ಧರೆಗುಳಿದರೆ ಮಳೆ ಬರುವುದಾದರೂ ಹೇಗೆ? ಇದನ್ನು ಕಡಿತಲೆ ಮಾಡುವವರು ಮತ್ತು ಮಾಡಿಸುವವರು ಯೋಜಿಸಬೇಕಾಗಿದೆ. ಇದಕ್ಕೆ ಪೂರಕವಾಗಿ ಮರಗಳನ್ನು ಕಡಿದ ಜಾಗದಲ್ಲಿ ಗಿಡಗಳನ್ನು ಬೆಳೆಸಲು ನಾಗರಿಕರು, ಸಂಘ ಸಂಸ್ಥೆಗಳು, ಸಂಬಂಧಿಸಿದ ಇಲಾಖೆ ಮುಂದಾಗಬೇಕು. ಈ ಕುರಿತು ಮಾತನಾಡಿದ ಪರಿಸರ ಪ್ರೇಮಿ ಮುನಿಯಪ್ಪ, ಮರಗಳು ಕಟಾವು ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ತಗೋಬೇಕಾಗಿ ನನ್ನ ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಈವಾಗಲೇ ನಮ್ಮ ರಾಜ್ಯದಲ್ಲಿ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದೆ. ಆ ಘೋಷಣೆ ಮಾಡಿದ ನೀರಿಗೂ ಪಕ್ಷಿಗಳಿಗೂ ಯಾವುದೇ ನೀರಿಲ್ಲದೆ, ಜನರಿಗೆ ಒಳ್ಳೆ ಗಾಳಿ ಇಲ್ಲದೆ ಆಗಿರೋ ಸಂದರ್ಭದಲ್ಲಿ ಫುಟ್ಪಾತ್ ಇಲ್ಲಿರೋದು ಯಾವುದೇ ಸಂಬಂಧ ಯಾರಿಗೂ ಅಡ್ಡನೇ ಇಲ್ಲ. ಆ ಮರಗಳು ಅಂಥ ಮರಗಳನ್ನ ಅವ್ರು ಕಟಾವು ಮಾಡಿದ್ದಾರೆ ಅಂದರೆ ಅವ್ರಿಗೆ ಸೆನ್ಸ್ ಇದೆಯಾ? ಅವ್ರಿಗೆ ಬುದ್ಧಿ ಇದೆಯಾ? ನಮ್ಮ ತಾಲೂಕಲ್ಲಿ ಕೇಳೋರು ಯಾರೂ ಇಲ್ವಾ? ಅದರಿಂದ ನಾನು ಪರಿಸರ ಪ್ರೇಮಿ ಆಗಿರೋದ್ರಿಂದ ನಾನು ಅರಣ್ಯ ಇಲಾಖೆಗೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ. ಇನ್ನೊಂದು ಸಾರಿ ಆ ರೀತಿ ಆಗದೇ ರೀತಿ ನೋಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ.